ಚಿಕ್ಕಬಳ್ಳಾಪುರದಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಬಜಾರ್ ರಸ್ತೆ, ಎಂಜಿ ರಸ್ತೆಯಲ್ಲಿ ಹೂವು, ಹಣ್ಣು, ಹಂಪಲು, ಸಿಹಿ ತಿಂಡಿಗಳು ಖರೀದಿಯಲ್ಲಿ ತೊಡಗಿದ ಜನರು. ಎಲ್ಲ ಫರಿಂದು ಎರಡ್ ಸಾವಿರದ 25-26ನೇ ಸಾಲಿನ ವರಮಹಾಲಕ್ಷ್ಮಿ ಹಬ್ಬ ತುಂಬಾ ಚೆನ್ನಾಗ್ ವಿಜೃಂಭಣೆಯಿಂದ ಮಾಡ್ಬೇಕು ಅನ್ಕೊಂಡಿದೀವಿ. ಆದ್ರೆ ಇಲ್ಲಿ ಮಾರ್ಕೆಟ್ ಬಂದ್ರೆ ಹೂಗಳು, ಹಣ್ಣುಗಳು ಎಲ್ಲಾ ಬೆಲೆ ಗಗನಕ್ಕೆ ಏರ್ಬಿಟ್ಟಿದೆ. ವರಮಹಾಲಕ್ಷ್ಮಿ ಹಬ್ಬ ಎಲ್ಲಾ ಹೆಣ್ಮಕ್ಳ ಒಂದು ಇಷ್ಟದ ಹಬ್ಬ ಆಗಿರೋಕ್ಕೋಸ್ಕರ ಎಷ್ಟೇ ಬೆಲೆ ಇದ್ರು ಸಹ ಕೊಂಡ್ಕೊಂಡ್ ಹೋಗ್ತಾ ಇದಾರೆ. ಮತ್ತೆ ಈ ಹಬ್ಬವನ್ನ ಎಲ್ರು ಖುಷಿಯಿಂದ ಆಚರಣೆ ಮಾಡ್ಬೇಕು ಅಂತ ನಾವು ಅನ್ಕೊಂತ ಇದೀವಿ. ಮತ್ತೆ ಎಲ್ರಿಗೂ ಒಳ್ಳೇದಾಗ್ಲಿ, ಮಳೆ ಬೆಳೆ ಚೆನ್ನಾಗಾಗಿ ಈ ವರ್ಷ ವರಮಹಾಲಕ್ಷ್ಮಿ ಎಲ್ರಿಗೂ ಒಳ್ಳೆಯ ಒಂದು ಆಶೀರ್ವಾದವನ್ನ ನೀಡ್ಲಿ ಅಂತ ನಾನು ಈ ಮೂಲಕ ಹೇಳ್ತಾ ಇದೀನಿ. ನನ್ನ ಹೆಸರು ಪದ್ಮಾ ಅಂತ. ಮಾರುಕಟ್ಟೆಯಲ್ಲಿ ಹಬ್ಬದ ಖರೀದಿಗೆ ಬಂದ ಜನರಿಗೆ ಹೂ ಬೆಲೆ ಕೇಳುತ್ತಿದ್ದಂತೆ ಅಬ್ಬಬ್ಬಾ ಏನ್ ಬೆಲೆನಪ್ಪ ಎಂದ ಜನರು.
ನಮ್ಮ ಹೆಸರು ಜಿ ನಟರಾಜ್ ಅಂತಂದು ಹನುಮಾನ್ ಫ್ಲವರ್ ಸ್ಟಾಲು. ವರಮಹಾಲಕ್ಷ್ಮಿ ಹಬ್ಬ ಇರೋದಕ್ಕೆ ಸ್ವಲ್ಪ ವ್ಯಾಪಾರ ಜೋರಾಗೈತೆ. ಮಾರ್ಕೆಟ್ನಲ್ಲೂ ಹೂವು ರೇಟ್ಗಳೆಲ್ಲ ಜಾಸ್ತಿ ಬೇಡಿಕೆನೂ ಐತೆ. ಆಮೇಲೆ ಹಣ್ಣು ತರಕಾರಿ ಎಲ್ಲನೂ ರೇಟ್ಗಳು ಜಾಸ್ತಿ ಇದ್ರೂ ಎಲ್ಲ ಜನ ಬಂದು ಮುಗಿಬಿದ್ದು ತೊಗೊಂಡು ಹೋಗ್ತಾ ಇದ್ದಾರೆ. ಮೊನ್ನೆ ವರ್ಷಕ್ಕಿಂತ ಈ ವರ್ಷ ಹೂವು ರೇಟು ವಿಪರೀತ ಐತೆ. ಸೆಂಟೆಲ್ಲೋ ಬಂದು 300ರಿಂದ 400 ರೂಪಾಯಿ ಐತೆ. ಚಾಕ್ಲೇಟು ಬಂದು 200ರಿಂದ 300 ರೂಪಾಯಿ ಐತೆ. ಮಾರಿಗೋಲ್ಡು 300ರಿಂದ 400 ರೂಪಾಯಿ. ಚೆಂಡು ಹೂವು 60 ರೂಪಾಯಿಂದ 100 ರೂಪಾಯಿ ತನಕ ಐತೆ. ಆಮೇಲೆ ಮೆರಾಬುಲ್ ರೋಸ್ ಅಂತ ಬರುತ್ತೆ, ಅದು 300ರಿಂದ 400. ಮ್ಯಾಂಗೋ ಎಲ್ಲೋ 600 ರೂಪಾಯಿ ಕೆಜಿ. ಸೆಂಟೆಲ್ಲೋ ಬಂದು 400 ರೂಪಾಯಿ ಐತೆ. ಆಮೇಲೆ ಬಿ ವೈಟ್ ಅಂತ ಬರುತ್ತೆ, ಬಿ ವೈಟು 600 ರೂಪಾಯಿ ಇದೆ. ಮಲ್ಲಿಗೆ ಬಂದು 2000ದಿಂದ 3000. ಕನಕಾಂಬರ ಬೇಡಿಕೆ ಜಾಸ್ತಿ ಇದೆ, 4000ದಿಂದ 6000 ತನಕ ಐತೆ. ಆಮೇಲೆ ತಾವರೆ ಹೂವು ಜೊತೆ ಬಂದು 150ರಿಂದ 200 ರೂಪಾಯಿ ಮಾಡ್ತಾಯಿದ್ದೀವಿ. ಆ ರೇಟು ಮಾಡಿದ್ರೇನು ಜನ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೇಡಿಕೆ ಇರೋದಕ್ಕೆ ತೊಗೊಂಡು ಹೋಗ್ತಾನೆ ಇದ್ದಾರೆ. ವ್ಯಾಪಾರನೂ ಚೆನ್ನಾಗಿ ಆಗ್ತಾಯಿದೆ. ಮೊನ್ನೆ ವರ್ಷಕ್ಕಿಂತ ಈ ವರ್ಷ ಚೆನ್ನಾಗಿ ವ್ಯಾಪಾರ ಆಗ್ತಾಯಿದೆ ನಮಗೆ. ನಿಮ್ಮ ಹೆಸರು? ನಮ್ಮ ಹೆಸರು ಜಿ ನಟರಾಜು, ಹನುಮಾನ್ ಫ್ಲವರ್ ಸ್ಟಾಲ್. ಹಬ್ಬದ ಖರೀದಿಗೆಂದು ಮಾರುಕಟ್ಟೆಗೆ ಒಂದಿಷ್ಟು ಹಣ ತೆಗೆದುಕೊಂಡು ಬಂದ ಜನರು ಮಾರುಕಟ್ಟೆಯಲ್ಲಿ ಏನು ಕೇಳಿದರೂ ಬೆಲೆ ಜಾಸ್ತಿ ಎನ್ನುತ್ತಿದ್ದಂತೆ ಕೆ ಜಿ ಖರೀದಿ ಮಾಡೋ ಬದಲು ಏನೋ ಒಂದು ಅಷ್ಟು ಸ್ವಲ್ಪ ಹೂವು, ಹಣ್ಣು, ಇನ್ನಿತರ ವಸ್ತುಗಳು ತೆಗೆದುಕೊಂಡು ಸಾಕಪ್ಪ ಸಾಕು ಎಂದು ಅತ್ತ ಮನೆ ಕಡೆ ಹೊರಟೇ ಬಿಟ್ರು. ನಮಸ್ಕಾರ, ನಮ್ಮ ಹೆಸರು ಗುಂಕುಮಾರದ ಆನಂದ್. ನಾವು ಶಿಕ್ಷಕರು. ಇಲ್ಲಿ ಹೂವು ಕೊಂಡೋಕ್ಕೆ ಬಂದಿದ್ದೀವಿ ನಾವು ಇವತ್ತು ಚಿಕ್ಕಬಳ್ಳಾಪುರ ಮಾರ್ಕೆಟ್ಗೆ. ಏನಾಗಿದೆ ಅಂದರೆ ಈ ಒಂದು ವರಮಹಾಲಕ್ಷ್ಮಿ ಎಲ್ಲರಿಗೂ ಶುಭಾಶಯಗಳು. ಆದರೆ ಬೆಲೆಗಳು ನೋಡೋಕೆ ಹೋದರೆ ಗಗನಕ್ಕೇರಿದೆ. ಏನು ಮಾಡಿ ಬಡಬಗ್ರು ಹೆಂಗೆ ಕೊಂಡ್ಕೊಳ್ಳೋಕೆ ಆಗ್ತಾಯಿಲ್ಲ. ಏನು ಮಾಡೋಕೆ ಮಳೆ ಇಲ್ಲ, ಯಾವ ಮಳೆ ಇಲ್ಲೋ ರೈತರು ರೆಡಿ ಜಾಸ್ತಿ ಮಾಡಿದ್ದಾರೆ. ಕನಕಾಂಬರ ಕೆಳಗೆ 5000 ಹೇಳ್ತಾರೆ. ನಮ್ಮ ಥರ ಎಲ್ಲಿ ಕೊಂಡ್ಕೊಳ್ಳೋದು ಬಡಬೇಸ್ಟ್ಗಳು, ಬಡ ರೈತರು ಹೆಂಗೆ ಕೊಂಡ್ಕೊಳ್ಳೋಕ್ಕೂ ಆಗೋದಿಲ್ಲ. ಫ್ರೂಟ್ಸು ಅಂತೂ ಗಗನಕ್ಕೆ ಹೋಗಿದೆ. ಎಲ್ಲ ಸೇರಿಬಿಟ್ಟು 300 ರೂಪಾಯಿ ಅಂತ ಹೇಳ್ತಾರೆ 1 kg. ಕೊಂಡ್ಕೊಳ್ಳೋಕೆ ಆಗ್ತಾಯಿಲ್ಲ. ಇನ್ನು ಹಬ್ಬ ಅಂತೂ ಮಾಡಲೇಬೇಕು. ಮನೇಲಿ ಬಿಡೋಲ್ಲ, ಹೆಂಗಸರು ಬಿಡ್ತಾರೆ? ಬಿಡೋದಿಲ್ಲ, ಮಾಡಲೇಬೇಕಾಗುತ್ತೆ. ಇರೋದ್ರಲ್ಲೇ ನಾವು ಅಷ್ಟು ಹೂವು ಹಾಕಿಬಿಟ್ಟು ಈ ಒಂದು ಪೂಜೆ ಮಾಡಬೇಕು. ಇದಕ್ಕೆಲ್ಲ ಮುಖ್ಯ ಕಾರಣ ಅಂದರೆ ಮಳೆ ಇಲ್ಲ. ಮಳೆ ಚೆನ್ನಾಗಿ ಬಿದ್ದಿದೆ. ಮಳೆ ಚೆನ್ನಾಗಿ ಬರುವಾಗ ಮರಗಳಾಗಬೇಕು. ಚೆನ್ನಾಗಿ ಮರ ಗಿಡಗಳು ಹಾಕಿದಾಗ ಚೆನ್ನಾಗಿ ಮಳೆ ಬರುತ್ತೆ. ಆವಾಗ ಹೂಗಳು ಎಲ್ಲ ಕೂಡ ರೇಟ್ ಕಡಿಮೆ ಆಗುತ್ತೆ. ಒಂದು ಚೆಂಡು ಹೂವು 150 ಹೇಳ್ತಾ ಇದ್ದಾರೆ. ಚಾಮಂತಿ ಹೂವು 350 400 ಹೇಳ್ತಾರೆ. ಹೆಂಗೆ ಕೊಂಡ್ಕೊಳ್ಳೋದು ಆಗ್ತಾಯಿಲ್ಲ. ಇದಕ್ಕೆಲ್ಲ ಕಾರಣ ಅಂದರೆ ಮಳೆ ಇಲ್ಲ, ಬೆಳೆ ಇಲ್ಲ. ಮಳೆ ಬೆಳೆಸ್ಬೇಕು, ಗಿಡ ಮರ ಬೆಳೆಸಬೇಕು. ಅದು ಕೂಡ ಹಬ್ಬಗಳು ಮಾಡಬೇಕು. ಎಷ್ಟೇ ರೇಟ್ ಆದರೂ ಕೂಡ ಕೊಂಡ್ಕೊಂಡು ವರಮಹಾಲಕ್ಷ್ಮಿ ಎಲ್ರಿಗೂ ಕೂಡ ಕಾಪಾಡಲಿ. ಎಲ್ರಿಗೂ ವರಮಹಾಲಕ್ಷ್ಮಿಗೆ ಶುಭಾಶಯಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.